ಯಾರದೋ ಮೇಲಿನ ಕೋಪಕ್ಕೆ ಹಾಸ್ಟೆಲ್ಗೆ ಕಲ್ಲು ತೂರಿದ್ದು ತಪ್ಪು. ಪರೀಕ್ಷೆ ಸಮಯದಲ್ಲಿ ಕಲ್ಲನ್ನ ತೂರಿ ದಾಂಧಲೆ ಮಾಡಿದ್ದು ಸರಿಯಲ್ಲ. ಇದು ಯಾರದೋ ಮೇಲಿನ ಕೋಪ, ಹಾಸ್ಟೆಲ್ಗೆ ಕಲ್ಲು ತೂರಿದ್ದು ಸರಿಯಲ್ಲ, ಅದು ತಪ್ಪು. ಪರೀಕ್ಷೆ ಸಮಯದಲ್ಲಿ ಕಲ್ಲು ತೂರಿ ದಾಂಧಲೆ ಮಾಡಿದ್ದು ಸರಿಯಲ್ಲ. ಕಲ್ಲೆಸದಂತ ಸ್ಥಳದಲ್ಲೇ ಕನಕದಾಸರ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತೀವಿ. ಮಂಡ್ಯ ಜಿಲ್ಲೆಯ ಕೆರಗೋಡು ಗಲಭೆ ಬಗ್ಗೆ ಮಂಡ್ಯ ಶಾಸಕ ಗಾಣಿಗ ರವಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಊರು ಶಾಂತಿ ಪ್ರಿಯರ ನಾಡು, ದಯವಿಟ್ಟು ಬಂದ್ ಮಾಡಬೇಡಿ. ನಾನೇ ಬಂದು ಸಮಸ್ಯೆ ಏನು ಅಂತ ಕೇಳ್ತೇನೆ, ಬಗೆಹರಿಸ್ತೇನೆ. ಕುಮಾರಸ್ವಾಮಿ ಅವರನ್ನ ಕನ್ಫ್ಯೂಸ್ ಮಾಡಿ ಹಾದಿಯನ್ನು ತಪ್ಪಿಸಿದ್ದಾರೆ. ಕುಮಾರಣ್ಣ ಸಮಯ ಕೊಟ್ಟರೆ ನಾನೇ ಅವರಿಗೆ ಮಾಹಿತಿ ಕೊಡ್ತೀನಿ ಅಂತ ಶಾಸಕ ರವಿ ಗಾಣಿಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೃಷ್ಣ ರಾಮ ಇಬ್ರು ಒಂದೇ ಅಂತ ತಿಳ್ಕೊಂಡಿದೆ. ಈ ವಿಷ್ಣುವಿನ ದಶಾವತಾರದಲ್ಲಿ ಕೃಷ್ಣ ಮತ್ತು ರಾಮ ಇಬ್ಬರು. ಅಂತಹ ಶ್ರೀಕೃಷ್ಣ ಉಡುಪಿಯಲ್ಲಿ ಕಲ್ಲಿನ ಗೋಡೆಗಳ ಮಧ್ಯೆ ಇದ್ದಂಥ ದೇವಸ್ಥಾನದಿಂದ ಛಿದ್ರಗೊಂಡು ಕನಕನಿಗೆ ದರ್ಶನ ಕೊಟ್ಟಿದ್ದಂತಹ ಊರಿದು. ದೇವರು ಶ್ರೀಕೃಷ್ಣ ಪರಮಾತ್ಮನೇ ಕನಕದಾಸರಿಗೆ ಕಲ್ಲಿನ ಗೋಡೆ ಮಧ್ಯದಿಂದ ಛಿದ್ರ ಮಾಡಿ ಕನಕದಾಸರು ಯಾವ ಕಡೆ ನಿಂತಿದ್ರೋ ಆ ಕಡೆಗೆ ದರ್ಶನ ಕೊಟ್ಟಂಥ ಊರು. ಅಂಥ ಕನಕದಾಸರ ಫ್ಲೆಕ್ಸ್ಗೂ ಕಲ್ಲು ಹೊಡೆದಿದ್ದಾರೆ ಇವರು. ಇವರಿನ್ನೆಂಥ ಪಾಪಿಗಳು ಅಂತ ಹೇಳಬೇಕು. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಅವರು ಹೊಡೆದ ಕಲ್ಲುಗಳನ್ನು ನಮ್ಮ ಕುರುಬರ ಸಂಘದವರು ಎತ್ತಿಟ್ಟಿದ್ದಾರೆ. ಆ ಕಲ್ಲುಗಳನ್ನು ಕೊಡ್ತಾ ಇದ್ದಾರೆ. ಆ ಕಲ್ಲುಗಳನ್ನೇ ಮೆಟ್ಲು ಮಾಡಿಕೊಂಡು ಇವ್ರ ಹತ್ರ ಒಂದು ಜಾಗ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ಕನಕದಾಸರ ಪ್ರತಿಮೆಯನ್ನು ಅನಾವರಣ ಮಾಡ್ತೀವಿ. ಅವರು ಹೊಡೆದ ಕಲ್ಲುಗಳಲ್ಲೇ ಆ ಕಲ್ಲುಗಳನ್ನೇ ಶೇಖರಿಸಿಸ್ಕೊಂಡು ನಾವು ಶಾಂತಿ ಮಂತ್ರ ಮಾಡೋರು. ನೀವು ಕಲ್ಲು ಹೊಡೆದಿದ್ದೀರಾ, ಆ ಕಲ್ಲುಗಳನ್ನೇ ತಗೊಂಡು ಆ ಕಲ್ಲಿಂದನೇ ಇಲ್ಲೊಂದು ನಮ್ಮ ಇನ್ನು ಈ 4 ಜನ ಯಾರೋ ಆ ಕಡೆಯವರು ಏನೋ ಮಾತಾಡ್ತಾರೆ, ನಮ್ಮ ಜೊತೆ ಇರೋರು 4 ಜನ ಮಾತಾಡ್ತಾರೆ. ಘರ್ಷಣೆಗಳಾಗಬಾರ್ದು, ನಮ್ಮಿಂದ ಅಶಾಂತಿ ಕೆಡಬಾರ್ದು ಅಂತೇಳಿ ಶಾಂತಿ ಆಗಲಿ, ಎಲ್ಲರೂ ಅದನ್ನು ಮರೀಲಿ, ನಾವು ಆಮೇಲೆ ಹೋಗಿ ಎಲ್ಲರಿಗೂ ಮಾತಾಡ್ಸೋಣ ಅಂತ ಸುಮ್ಮನೆ ಇದ್ದೀವಿ. ಏನು ಗಲಾಟೆ ನಡಿಬೇಕಲ್ಲೇ ಹೋಗ್ತಿದ್ವಿ. ಗಲಾಟೆ ನಡೆದಾಗ ಏನು ಶಾಸಕರಿಗೆ ಬುದ್ಧಿ ಬೇಡವಾ? ಅವ್ರಿಗೇನೇನು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ, ಬಂದಿದ್ದಾರೆ. ಈಗ ನಾವು ಹೋಗ್ತೀವಿ, ಪೊಲೀಸ್ನವರು ಯಾರೋ ಒಬ್ಬ ಏನೋ ಗಲಾಟೆ ಮಾಡ್ತಾನೆ, ಪೊಲೀಸ್ನವ್ರು ಏನೋ ಒಂದು ಸಣ್ಣ ಲಾಠಿ ಚಾರ್ಜ್ ಮಾಡ್ತಾರೆ, ಶಾಸಕರು ಬಂದು ಲಾಠಿ ಚಾರ್ಜ್ ಮಾಡಿಸ್ತಾರೆ ಅಂತ. ಯಾವುದು ಬೇಡ, ಶಾಂತಿ ಇರಲಿ, ಊರಲ್ಲಿ ನೆಮ್ಮದಿ ಇರಲಿ. ಈಗ ತಿರ್ಗಾ ಮತ್ತೊಮ್ಮೆ ನಿಮ್ಮ ಹತ್ರ ಕೇಳ್ಕೊತೀನಿ, 7 ಮತ್ತು 9ನೇ ತಾರೀಕು ಬಂದ್ ಮಾಡೋರನ್ನ, ಈ ಊರು ಶಾಂತಿ ಪ್ರಿಯರ ನಾಡು. ನೀವು ಯಾವುದೇ ಕಾರಣಕ್ಕೂ ಈ ಊರಿನಲ್ಲಿ ಬಡವರಿದ್ದಾರೆ, ಆಟೋ ಚಾಲಕರಿದ್ದಾರೆ, ಎಲ್ಲ ವರ್ತಕರಿದ್ದಾರೆ, ಅವರೆಲ್ಲ ಒಕ್ಕರಳಿಂದ ಕೇಳ್ತಾರೆ 2 ಬಂದು ನಮಗೆ ಬೇಡ ಅಂತ. ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳಿಸ್ಕೊಳ್ಳೋದಿಷ್ಟೇ, ನಾನೇ ಬರ್ತೀನಿ. ನಿಮ್ಮ ಸಮಸ್ಯೆ ಏನು? ರಾಮನು ನಮ್ಮವರೇ, ಆಂಜನೇಯನು ನಮ್ಮವರೇ, ಶನಿಮಾತ್ಮನು ನಮ್ಮವರೇ, ಕನಕದಾಸನು ನಮ್ಮವರೇ. ನಮ್ಮೂರು ಶಾಂತಿಯಾಗಿರ್ಬೇಕು. 9ನೇ ತಾರೀಕು ಮಾಡ್ತಾ ಇರೋರ್ಗೂ ಹೇಳ್ತಾ ಇದ್ದೀನಿ, ನೀವು ಕೈ ಬಿಡಿ, ಶಾಂತಿಯಿಂದ ಇರಲಿ ಮಂಡ್ಯ. ಈಗ ಯಾರೋ 5 ಜನ 7 ಜನ ಅವರ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಇದನ್ನೆಲ್ಲ ಮಾಡ್ತಾ ಇರೋದು. ಪಾಪ ನಮ್ಮ ಕುಮಾರಣ್ಣನಿಗೂ ಆದಿ ತಪ್ಪಿಸ್ಬಿಟ್ಟವ್ರೆ. ಕುಮಾರಣ್ಣ ಒಬ್ಬ ರೈತ ಯೋಗೇಶ ಅನ್ನೋನು ಲೆಟ್ರ್ ಕೊಟ್ಟವ್ರೆ ಅಂತ. ಆ ಯೋಗೇಶ ಮರ್ಲಿಂಗದೊಡ್ಡಿಯ ಯೋಗೇಶ ಅನ್ನೋನು JDSನ ಸಕ್ರಿಯ ಕಾರ್ಯಕರ್ತ. ಅಂದರೆ ಪಾಪ ನಾನು ಕುಮಾರಣ್ಣನ ಮೇಲೆ ಹೇಳಲ್ಲ, ಕುಮಾರಣ್ಣನಿಗೆ ಇವ್ರು ಹೇಳೋರು, ಅಣ್ಣ ಎಲ್ಲ ರೈತರಣ್ಣ, ರೈತರು ದುಡ್ಡು ಹಾಕೋರಣ್ಣ, ಅವರಣ್ಣ ಈ ರೈತರು ಲೆಟ್ರ್ ಕೊಟ್ರಣ್ಣ, ಹಂಗಣ್ಣ ಹಿಂಗಣ್ಣ ಅಂತ ಅವ್ರಿಗೂ ಕನ್ಫ್ಯೂಸ್ ಮಾಡಿ ಅವ್ರನ್ನೂ ಮಂಡ್ಯ ಕರ್ಕೊಂಬಂದು ಅವ್ರನ್ನೂ ಆದಿ ತಪ್ಪಿಸಿದ್ದಾರೆ. ಕುಮಾರಣ್ಣನಿಗೆ ಗೊತ್ತಿದ್ರೆ ನನಗೆ ಗೊತ್ತಿರಂಗೆ ಈ ರೀತಿ ಎಲ್ಲ ಮಾಡ್ತಾ ಇರಲಿಲ್ಲ. ಅವ್ರ ಮಾತು ಕೇಳಿ ಅವರ ಪಕ್ಷದ ಜನತಾದಳದ ಕಾರ್ಯಕರ್ತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.